ತಗೊಂಬದೇನೋ ತಗೊಂತೀವಕ್ಕ. ಇವಾಗ ಹೆಂಗೆ ಹಾಕೊಂಡು ಹೋಗೋದೆಲ್ಲನ? ಡೆಲಿವರಿ ಚಾರ್ಜನ್ನು ಕೊಡ್ತೀವಿ, ಮನೆ ಹತ್ರ ತಂದು ನೀವು ನೀವೇ ತರಬೇಕು, ಎಲ್ಲನ ಡೆಲಿವರಿ ನೀವೇ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಬಂದು ಅಲ್ಲೇ ಎಲ್ಲನ ಅವರೇ ಕೊಟ್ಟು ಹೋಗ್ತಾರೆ. ನಡಿ ಹೋಗೋಣ, ಅದ್ರಲ್ಲಿ ಮಾತಾಡೋಣ, ಕೇಳೋಣ, ಯಾರಾದರೂ ಇರ್ತಾರೆ ಅಲ್ಲಿ. ನಡಿ ಹೋಗಿ ನೋಡೋಣ ಫಸ್ಟು ಯಾವ್ಯಾವ ಐಟಮ್ ಬೇಕು, ಯಾವ್ಯಾವ ಥರ ತಗೊಳ್ತೀಯ ಅಂತ ನೋಡೋಣ. ತಗೊಳ್ತೀವಿ, ಸ್ವಲ್ಪ ಕಾಸ್ಟ್ಲಿ ಇದೆ ತಗೊಳ್ಳೋದೆಲ್ಲನ. ಬನ್ರಿ ಅಕ್ಕ, ಬನ್ರಿ, ಏನು ಬೇಕು? ನಮಗೆ ವಾಷಿಂಗ್ ಮಿಷಿನ್ನು, ಫ್ರಿಜ್ಜು, ಸೋಫಾ ಇವೆಲ್ಲ ಬೇಕಾಗಿತ್ತು. ಎಲ್ಲ ಸಿಗುತ್ತಾ ನಿಮ್ಮ ತಾಗೆ? ಟಿ ವಿ ಎಲ್ಲನ ತಗೋಬೇಕು ಆಯಿತು, ಅದಕ್ಕೆ ಬಂದ್ವಿ. ಎಲ್ಲ ಸಿಗುತ್ತಾ? ನೋಡಿ ಅಕ್ಕ, ಎಲ್ಲ ಸಿಗುತ್ತೆ. ಫ್ರಿಜ್ಜು, ಸೋಫಾ, ಟಿ ವಿ, ಫಿಲ್ಟ್ರು, ಐರನ್ ಬಾಕ್ಸು, ಮಿಕ್ಸಿ, ಗ್ರೈಂಡ್ರು, ಸ್ಟವ್ವು ಎಲ್ಲ ಸಿಗುತ್ತೆ. ಪ್ರತಿಯೊಂದು ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲ ಬ್ರ್ಯಾಂಡೆಡ್. ನೋಡಿ ಈಗ ಫ್ರಿಜ್ ನೋಡಿ, ಇಲ್ಲಿದ್ದಾವೆ ಎಲ್ಲ ಸಿಂಗಲ್ ಡೋರ್ ಇದೆಲ್ಲನ. ನೋಡಿ ಇದೆಲ್ಲ ಎಲ್ ಜಿ, ಎಲ್ಲನ ಸ್ಯಾಮ್ಸಂಗು, ಎಲ್ಲ ಬ್ರ್ಯಾಂಡೆಡ್. ನಮ್ಮ ಮಾಲಲ್ಲಿ ಎಲ್ಲ ಬ್ರ್ಯಾಂಡೆಡ್ ಇರೋದು ನೋಡಿ. ಸಿಂಗಲ್ ಡೋರಿಂದ ಕಣೆಲ್ಲ ಇದು ಸಿಂಗಲ್ ಡೋರಿಂದ ಏನು ಬೇಡಮ್ಮ ಬಿಡಕ್ಕ, ನಾವಿಬ್ಬರಳೆ ತಾನೇ ಇರೋದು, ಸಾಕು. ಸಿಂಗಲ್ ಡೋರಿಂದಲೇ ಡಬಲ್ ಡೋರಿಂದ ತಗೊಂಬನ. ಡಬಲ್ ಡೋರಿಂದ ಏನು ಕತ್ಲಾಗೆ ಸಾಕು, ಸಿಂಪಲಾಗೆ ಸಿಂಗಲ್ ಡೋರಿಂದೇ ಇರಲಿ. ಸುಮ್ಮನೆ ಡಬಲ್ ಡೋರಿಂದ ಯಾಕೆ ಕತ್ಲಾಗಿ ಜಾಸ್ತಿ ದುಡ್ಡು ಬೇಕಾಗುತ್ತೆ, ಸಾಕು ಸಿಂಗಲಿಂದೇ ತಗೊಂಬನ ಕಣಕ್ಕ. ಅಯ್ಯೋ ಬೇಡ, ನಾನು ಸಿಂಗಲಿಂದ ತಗೊಂಬಂದು ಇವಾಗ ಯಾಕಾದ್ರೂ ತಗೊಂಬಂದಿದ್ದೀರೋ ಅನ್ನಿಸ್ತೈತೆ. ಅದನ್ನ ಇವಾಗ ಕೊಟ್ಟು ಯಾರಿಗಾನ ಕೊಡೋಣ ಅಂದ್ರೂ ಮನ್ಸು ಬರಲ್ಲ. ಇನ್ನು ಹೊಸ ಅದು, ಅದನ್ನು ಇಟ್ಕೊಂಡು ಇನ್ನೊಂದು ಬೇರೆದೂ ತರೋಕ್ಕಾಗಲ್ಲ, ಆಗೋದಿಲ್ಲ. ಎಲ್ಲನ ಕಾಳು ಕಡಿ ಅಂತವೆಲ್ಲ ಮೇಲಕ್ಕೆ ಇಟ್ಕೋಬೋದು. ಡಬಲ್ ಡೋರಿಂದೇ ಮತ್ತು ಆಗಲೆಲ್ಲ ತಗೊಂಬಕ್ಕಾಗಲ್ಲ. ಡಬಲ್ ಡೋರಿಂದೇ ಚೆನ್ನಾಗಿರುತ್ತೆ ಫ್ರಿಜ್ಜು. ಹೌದೇ, ನಾನು ಸಿಂಗಲಿಂದೇ ಸಾಕು ಅಂತ ಅಂದ್ಕೊಂಡೆ. ನೋಡಿ ಮೇಡಮ್, ಇದೆಲ್ಲ ಸಿಂಗಲ್ ಡೋರಿಂದು. ಡಬಲ್ ಡೋರಿಂದ ಬೇಕಂದರೆ ಆ ಕಡೆ ಇದೆ, ತೋರಿಸ್ತೀನಿ. ಬಿಡೋಣ ಇವಕ್ಕ, ಯಾಕೆ ಬೇಡ ಅಂಬುತ್ತೆ. ಡಬಲ್ ಡೋರಿಂದೇ ತೋರಿಸ್ರಿ. ಮತ್ತೆ ಡಬಲ್ ಡೋರಿಂದ ತಗೊಂಬನ್ ಬಾ. ಸಿಂಗಲ್ ಡೋರಿಂದ ಯಾಕೆ ಇನ್ನೊಂದು 4-5 ಸಾವಿರ ಹೆಚ್ಚಾಗುತ್ತೆ ಅಷ್ಟೇ. ಇದ್ರೆ ಅಕ್ಕ ಏನೇನು ತಗೊಂಬನ ಅನ್ಸುತ್ತೆ. ಎಲ್ಲ ಹೆಂಗಿದಾವೆ ನೋಡು ಐಟಮ್ಗಳು, ಮನೆ ಐಟಮ್ಗಳು ಎಲ್ಲನ. ದುಡ್ಡಿರ್ಬೇಕಮ್ಮ, ದುಡ್ಡಿರ್ಬೇಕು ಮೈನು. ಎಂತೆಂಥ ಬೇಕಾದರೂ ಸಿಗ್ತವೆ. ಎಷ್ಟು ಚೆನ್ನಾಗಿರೋವು ನೋಡಂಗೆ, ಹೆಂಗೆ ಕಾಣಿಸ್ತಾವೆ, ಹೆಂಗಿದಾವೆ ಹಂಗೇನೆ. ಬನ್ನಿ ನೋಡಿ, ಇದೆಲ್ಲ ಡಬಲ್ ಡೋರಿಂದು. ಈ ಕಡೆ ಇರೋದೆಲ್ಲ ಪ್ಲೈನು, ಈ ಕಡೆ ಇರೋದೆಲ್ಲ ಫ್ಲವರ್ಸ್ ಡಿಸೈನ್ ಬರುತ್ತೆ. ಇದೆಲ್ಲ ಪ್ಲೈನ್ ಅಲ್ವೇ? ಇದು ಚೆನ್ನಾಗೈತೆ ಅಲ್ವೇ? ಸಿಮೆಂಟಿನ ಕಲರು, ಬ್ಲ್ಯಾಕ್ ಕಲರು, ಇದು ಚೆನ್ನಾಗೈತೆ ಕಣಕ್ಕ. ಇದು ನೋಡಿ, ಇದು ಹೂವಿನ ತಕ, ಇದು ಚೆನ್ನಾಗೈತೆ. ಸುಮ್ಮನಿಲ್ಲ ಅಂದರೆ ಆ ಸಾದ ಚೆನ್ನಾಗಿ ಕಾಣಿಸಲ್ಲ. ಇದೇ ತಕ ಹೂವಿಂದ, ಅದು ಚೆನ್ನಾಗೈತೆ ಅಲ್ವೇ? ಅಣ್ಣ ಎಷ್ಟು ಅಣ್ಣ ಅದು? ನೋಡಿರಿ, ಅದ್ರ ಮೇಲೆ ಹಾಕಿರ್ತಾರೆ ಅದು. ಆಮೇಲೆ ನಿಮಗೆ ಡೆಲಿವರಿ ಚಾರ್ಜ್ ಬೇಕಂದರೆ ನಾವೇ ಡೆಲಿವರಿ ಕೊಟ್ಟರೆ ಸ್ವಲ್ಪ ನಿಮಗೆ ಜಾಸ್ತಿ ಬಿಲ್ ಮಾಡ್ತಾರೆ. ನೋಡಿ ಅಲ್ಲಿದೆ, ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ. ಆಮೇಲೆ ಅವ್ರ ಹತ್ರ ಮಾತಾಡುವಂತ್ರೆ, ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡಿ, ಆಮೇಲೆ ಅವರು ಓನರ್ ನಿಮಗೆ ಕಡಿಮೆ ಮಾಡಿಕೊಡ್ತಾರೆ. ಚೆನ್ನಾಗೈತೆ ಕಣೆ, ಕಾಪಿ ಕಲರ್ದು ಇದಿರಲಿ. ಹೇಳೋಣ, ಇದಿರಲಿ, ಇದು ಕಾಪಿ ಕಲರ್ದು. ಓ ಇದಾ? ಓಕೆ ಓಕೆ ಓಕೆ. ಇನ್ನು ಏನು ಬೇಕು? ಅಣ್ಣ ನೋಡಿ, ಕಡಿಮೆ ಮಾಡಿಸ್ಕೊಡ್ಬೇಕು ನೀವು, ನಾವೆಲ್ಲ ಜಾಸ್ತಿ ಐಟಮ್ ತಗೊಂತೀವಿ. ಸರಿ, ಆಮೇಲೆ ಓನರ್ ಹತ್ರ ಮಾತಾಡೋಣ. ಇವಾಗ ಫಸ್ಟು ನಿಮಗೆ ಇನ್ನೂ ಏನೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಬಿಡಿ, ಆಮೇಲೆ ಮಾತಾಡಿ ಕಡಿಮೆ ಮಾಡಿಸ್ಕೊಡ್ತೀನಿ. ನಡಿ, ಇನ್ನು ವಾಷಿಂಗ್ ಮಿಷಿನು, ಟಿ ವಿ ಅವನ್ನೆಲ್ಲ ನೋಡಬೇಕು. ನಡಿ, ಇನ್ನು ಅವನ್ನೆಲ್ಲ ತೋರಿಸು. ಬನ್ನಿ, ಈ ಕಡೆ ಬನ್ನಿ. ಬನ್ನಿ, ಇಲ್ಲಿ ನೋಡಿ, ಇದೆಲ್ಲ ವಾಷಿಂಗ್ ಮಿಷಿನ್ನು. ಇವೆಲ್ಲ ಏನು ರೇಟಿಂದ ಇದಾವಣ್ಣ? ನೀವು ಸೆಲೆಕ್ಟ್ ಮಾಡಿ ಅದನ್ನ ಪ್ರೈಸು, ಆಮೇಲೆ ಅಲ್ಲಿ ಹಾಕ್ಕೊಡ್ತೀನಿ. ಅದ್ರ ಮೇಲೆ ಇರುತ್ತೆ ನೋಡಿ ಪ್ರೈಸು. ಅದು ಆಮೇಲೆ ಅಷ್ಟೇ ಹಾಕಲ್ಲ, ಕಡಿಮೆ ಮಾಡಿಕೊಡ್ತಾರೆ. MRP ಹಾಕಿದ್ದಾರೆ ನೋಡಿ, MRP ಕಡಿಮೆ ಮಾಡಿಕೊಡ್ತಾರೆ ನಿಮಗೆ. ಬಟ್ಟೆ ಒಣಗಿ ಅದ್ರಾಗೆ ಬರುತ್ತಲ್ಲ, ಇದು ಚೆನ್ನಾಗೈತೆ ಕಣಕ. ಇದು 55 ಸಾವಿರ ಅಂತೆ. ಅಣ್ಣ, ಬಟ್ಟೆ ಒಣಗಿ ಅದ್ರಾಗೆ ಬರೋ ಅಂಥದ್ದು ಕೊಡು, ರೇಟ್ ಆದರೂ ಪರವಾಗಿಲ್ಲ. ಇವೆಲ್ಲ ಹಂಗೆ ತಾನೆ? ಹ್ಞೂನಕ್ಕ, ಇವೆಲ್ಲ ಹಾಗೇನೆ, ಅದರಲ್ಲೇ ಒಣಗಿ ಬರ್ತವೆ. ಇದಿರಲಿ ಕಣಣ್ಣ. ಈಗ ಈ ಕಡೆ ಮಗಳದು ಇಷ್ಟು ದೊಡ್ಡದೇನು ಬೇಡ, ಇದು ಬೆಳೆದೈತಲ್ಲ, ಇದೇ ಇರಲಿ ಸಾಕು. ಅದಿರಲಾ? ಓಕೆ, ಬನ್ನಿ. ಇನ್ನೂ ಏನು ಬೇಕು? ನಡಿ, ಇನ್ನು ಟಿ ವಿ ತಗೋಬೇಕು, ಇನ್ನು ಸೋಫಾ ಸೆಟ್ಟು ಅದೆಲ್ಲ ಐತೆ. ನಡಿ ಬನ್ನಿ. ಇದೆಲ್ಲ ನೋಡಿ, ಟಿ ವಿ ಇದೆಲ್ಲ ಸ್ಯಾಮ್ಸಂಗು, LG, ಹೈಯರು. ನೋಡಿ ಯಾವ ಬ್ರ್ಯಾಂಡೆಡ್ ಬೇಕು ನಿಮಗೆ? ನೋಡು ಲತಾ, ಯಾವ್ದು ತಗೊಂತೀಯ? ದೊಡ್ಡದೇ ಇರಲ್ಲ, ಏನು ಸ್ವಲ್ಪ ಚಿಕ್ಕದಿರಲ್ಲ? ಸಾಕಿಗಳಕ್ಕ, ನಿನ್ನ ಮುಂದೈತಲ್ಲ ಅಷ್ಟಿದ್ರೆ ಸಾಕು. ತೀರಾ ದೊಡ್ಡದಾದ್ರೆ ಏನು ನಮಗೇನೇನು ಬೇಕಾಗಿಲ್ಲ, ತೀರಾ ದೊಡ್ಡದೇನು ಸಾಕು, ಚಿಕ್ಕದೇ ಇರಲಿ. ಇದು ಸರಿಯಾಗೈತಮ್ಮ, ನಮ್ಮ ಮನೆಗೂ ಇರೋದು ಇಂಥದ್ದೇ. ಇತ್ತಾಗ ಇದು 40 ಸಾವಿರ ಸಾಕು, ಇಂಥದ್ದು ತಗೊಂಡ್ರೆ. ಸಾಕಣ. ಈಗ ಇದಿರಲಿ, ಇದು LG ಚೆನ್ನಾಗೈತೆ ಕಂಪ್ನಿನೂ, ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ, ಚೆನ್ನಾಗೈತೆ. ಅದಿರಲಾ? ಓಕೆ, ಬನ್ನಿ. ನೋಡಿ, ಇವು ಎಲ್ಲ ಟಿ ವಿ, ಎಂತೆಂಥ ಟಿ ವಿಗಳಿದ್ದಾವೆ.
ನೋಡಿರಿ ಇವು ಎಲ್ಲ ಟಿ ವಿನೇ. ನೋಡಿರಿ ನಿಮ್ಗಿನ್ನೂ ಯಾವ್ದು ಇಷ್ಟ ಆಗುತ್ತೆ. ಮೊಬೈಲ್ ಫೋನ್ಸ್ ಇದೆ, ಇವೆಲ್ಲ ಮೊಬೈಲ್ಗಳು. ಮೊಬೈಲ್ ಏನು ಬೇಡ ಕಣ ಸದ್ಯಕ್ಕೆ. ಬಾ ಇನ್ನು ಮಿಕ್ಸಿ ತಗೋಬೇಕು ಅಂಥವೆಲ್ಲ ನೋಡೋಣ. ಸರಿ, ಓಕೆ ಓಕೆ ಓಕೆ, ಬನ್ನಿ ಈ ಕಡೆ ಬನ್ನಿ. ನೋಡ್ರಿ ಇವೆಲ್ಲ ಮಿಕ್ಸರ್ಗಳು. ನೋಡಕ್ಕ ಮಿಕ್ಸಿ ಯಾವ ತಗೊಂಬ್ಲಿ? ಇದ್ರಾಗ ಎಲ್ಲ ಚೆನ್ನಾಗಿದೆ ಅಮ್ಮ. ನಮ್ಮ ಮನೆಯಾಗ ಈಗ ಇಂಥದೇ ಐತೆ. ಚೆನ್ನಾಗಿರ್ತಾವೆಲ್ಲನ ತಗ. ಈಗ ಇದು ಚೆನ್ನಾಗೈತಿದು. ನಮ್ಮ ಮನೆಯಾಗಿರೋದು ಇಂಥದ್ದೇ. ನಾನು ಇಲ್ಲೇ ತಗೊಂಡು ಹೋಗಿದ್ದೆ. ಎಷ್ಟೊಂದು ದಿವಸ ಆಯ್ತು, ಒಂದು ಜಾರ್ ಹೋಗಿಲ್ಲ ಏನಿಲ್ಲ. ಎಷ್ಟು ಚೆನ್ನಾಗೈತೆ ಹಂಗೇನು. ಯಾವುದಕ್ಕೆ ಕಂಪ್ನಿ ಬಟರ್ಫ್ಲೈ ತಗೋಬೇಕಾಯಿತು. ಬಟರ್ಫ್ಲೈ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಬ್ರ್ಯಾಂಡೆಡು, ತುಂಬ ಚೆನ್ನಾಗಿದೆ ಇದು. ಇದೇ ಇರಲಿ ಬಿಡು ರಥ. ಇಲ್ಲಿ ಎದುರು ಕಾಣ್ತಾ ಇರೋದು ವೈಟು. ಇದೇ ಇರಲಿ ಬಿಡು, ಯಾಕಂದರೆ ನಾನು ಇಂಥದ್ದೇ ತಗೊಂಡೋಗಿರೋದು. ನಮ್ಮ ಮನೆಗಳದು ನಾನು ಅದು ಯಾವಾಗಲೂ 1,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. 1,500 ಏನೋ 2,000 ಕೊಟ್ಟು ಅಗ್ಲೆಲ್ಲ ಜಾರ್ ಹೋಗ್ತವೆ. ರೆಡಿ ಮಾಡಿಸಿ ಸಾಕಾಗೈತಿ. ಅದಕ್ಕೇನೆ ಒಳ್ಳೆ ತಗೊಂಬನ ಅಂತ ಹೇಳಿ. ಚೆನ್ನಾಗಿರುತ್ತೆ ಅಣ್ಣ. ಭಾಳ ಒಳ್ಳೆ ಐಟಮ್, ಎಲ್ಲ ಬ್ರ್ಯಾಂಡೆಡ್ಡು. ನಮ್ಮ ಹತ್ರ ಇರೋದು ಯಾವುದು ಲೋಕಲ್ ಕಂಪ್ನಿ ಇಲ್ಲ, ಎಲ್ಲ ಬ್ರ್ಯಾಂಡೆಡ್ ಕಂಪ್ನಿದೆ. ಇಲ್ಲೆಲ್ಲ ಚೆನ್ನಾಗಿರ್ತಾ ಬಾ. ಸುಮ್ಮನೆ ತಗೋಬೇಕು, ಎಲ್ಲ ಬ್ರ್ಯಾಂಡೆಡ್ಡೇ. ಇಲ್ಲೆಲ್ಲ ಏನು ಪ್ರಾಬ್ಲಮ್ಗಳಿರಲ್ಲ. ನಾನು ಅದಕ್ಕೆ ಬಂದು ಇಲ್ಲೆಲ್ಲ ನಾನು ಇಲ್ಲೇ ತಗೊಳ್ಳೋದು ಏನಾನ ಬೇಕಾದರೆ. ಇವೆಲ್ಲ ಐರನ್ ಬಾಕ್ಸ್ಗಳು, ಇಂಡಲಿಯಂ ಸ್ಟವ್ಗಳು. ಸ್ಟವ್ ಅಂತ ತಗೋಬೇಕಣಕ್ಕ. ನಮ್ದು ತಿರುವದೊಂದು ಮುರಿದೋಗ್ಬಿಟ್ಟೈತೆ. ಅದಾಗ್ಲಲ್ಲ ತಿರ್ಕೊಂಡು ಆಗ್ಲಲ್ಲ ಮುರಿದೋಗುತ್ತೆ ತಿರುವುದು. ಸ್ಟೀಲಿನ ಬೇರೆ ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟೈತೆ. ಇಂಥದ್ದೊಂದು ತಗೋಬೇಕು ಅಣ್ಣ. ಎಷ್ಟು ಬೀಳ್ತಾವವು? ನೀವು ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಒಲೆದು ಇಷ್ಟು ರೇಟು, ಮತ್ತು 3 ಒಲೆದು ಇಷ್ಟು ರೇಟು, 4 ಒಲೆದಿದೆ. ನೋಡಿ ನಿಮ್ಗೆ ಯಾವ್ದು ಬೇಕು ರೇಟ್ ನಾನೆಲ್ಲ ಹಾಕ್ಕೊಡ್ತೀನಿ, ತಗೊಳ್ಳಿ ನೀವು. ಇದೇ ಒಂದು ಕೊಡೋಣ, ಯಾವ್ದಾರ ಒಂದು 3 ಒಲೆ ತಗೊಂಬನಲ್ವೇನಕ್ಕ? 3 ಒಲೆದಾದರೆ ಚೆನ್ನಾಗಿರುತ್ತೆ. ಬೇಡ 3 ಒಲೆದು ಬೇಡ, 2 ಒಲೆದು ತಕ. 3 ಒಲೆ ಇಕ್ಬಾರ್ದು ಮನೆಯಾಗೆ. 3 ಒಲೆ ಇಕ್ಬಾರ್ದು, 2 ಒಲೆದೇ ತಕ. 2 ಒಲೆದೇ ಕೊಡ್ರಿ ಅಣ್ಣಾಗ. ಆ ಕಡೆ ಇದೆಯಲ್ಲ ಅದೆಷ್ಟು ಬೀಳುತ್ತೆ? ಅದು 5,000 ಇದೆ. ನಾನೆಲ್ಲ ಕಡಿಮೆ ಮಾಡಿ ಹಾಕಿಸ್ಕೊಡ್ತೀನಿ ಬನ್ನಿ. ನೋಡಿ ಸೋಫಾ, ನಿಮ್ಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಯಾವ ಥರ ಬೇಕು, ಇದೊಂಥರ ಇದೆ. ಆ ಕಡೆ ಮತ್ತು ವುಡ್ಡಲ್ಲಿದೆ. ನಿಮ್ಗೆ ಯಾವ ಥರ ಬೇಕು ನೋಡಿ. ಇದು ಸ್ವಲ್ಪ ಭಾಳ ಚೆನ್ನಾಗಿರುತ್ತೆ, ಸ್ಮೂತಲ್ಲಿರುತ್ತೆ. ಇದ್ರ ಜೊತೆಗೆ 2 ಚೇರು ಮತ್ತು ಮುಂದೆ ಶೋಕೇಶ್ ಬರುತ್ತೆ. ಮುಂದೆಗಡೆ ಇಡೋದಕ್ಕೆ ಒಂದು ಶೋಕೇಶು ಸೋಫಾಕ್ಕೆ. ಎಲ್ಲ ಭಾಳ ಚೆನ್ನಾಗಿದೆ. ಇದು ಬ್ರ್ಯಾಂಡೆಡ್ ಇದನ್ನು ತುಂಬ ಚೆನ್ನಾಗಿದೆ. ನೋಡಕ್ಕೈ ಚೆನ್ನಾಗಿದ್ದಾವೆ. ಕೈ ಇದಾವಮ್ಮ, ಎಲ್ಲ ಚೆನ್ನಾಗಿರ್ತವೆ. ಇಲ್ಲೇನು ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿರ್ತವೆ. ನೋಡಿ ಯಾವ್ದಾರ ಒಂದು ಚೆನ್ನಾಗಿದ್ದಾವೆ. ಆದರೆ ಮರ್ದ ತಗೊಂಡಿದ್ದು ಚೆನ್ನಾಗಿರ್ತವೆ. ಜಾಸ್ತಿ ಜಾಗ ಹಿಡ್ಕೊಂತವೆ ಅಲ್ವೇ? ಅಲ್ಲ ಸ್ಮೂತಾಗಿ ಮೆತ್ತ ಕೂತ್ಕೊಳ್ಳೋಕ್ಕೆ ಚೆನ್ನಾಗಿರ್ತವೆ ಅವು. ಅಷ್ಟೊಂದೇನು ಇದ್ರಾಗಿರಲ್ಲ. ಅಂದರೆ ಚೆನ್ನಾಗಿದ್ದಾವೆ ಇವನು. ನೋಡೋಣ ತಡಿ ಆ ಕಡೆಗಿನ್ನೂ ಎಂತೆಂಥವಿದ್ದಾವೆ ಅಂತ ಹೇಳಿ. ನೀನು ಕಡಿಮೆ ಮಾಡಿಸ್ಕೊಡ್ಬೇಕಣ್ಣ. ಎಲ್ಲ ಜಾಸ್ತಿ ತೊಗೊಳ್ತಾ ಇದ್ದೀವಿ. ಹೆಂಗಲ್ಲ ಅಂದ್ರೆ ಒಂದಂದ್ರೂ ಇವಾಗ ಒಂದು 5 ಲಕ್ಷ ರೂಪಾಯಿ ಐಟಮ್ ತೊಗೊಳ್ತಾ ಇದ್ದೀವಿ. ನೀನು ಕಡಿಮೆ ಮಾಡಿಸ್ಕೊಡ್ಬೇಕು. ಮಾಡಿಸ್ಕೊಡ್ತೀರಕ್ಕ, ಮಾಡಿಸ್ಕೊಡ್ತೀನಿ. ನಾನು ಹೇಳಿಲ್ವಾ, ನೀವು ತಗೊಳ್ಳಿ. ನಾನು ಆಮೇಲೆ ರೇಟ್ ಮಾತಾಡಿ ಓನರ್ ಹತ್ರ, ಸರ್ ಜಾಸ್ತಿ ತೊಗೊಂಡಿದ್ದಾರೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ಅಂತ ನಾನು ಹಾಕಿಸ್ಕೊಡ್ತೀನಿ. ನಿಮಗೆ ಚೀಪಾಗೇ ಸಿಗುತ್ತೆ ಎಲ್ಲನ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನನ್ನ ತೋರ್ ಮನೆಯವ್ರು ಹೆಂಗೆ ದುಡ್ಡು ಕೊಟ್ಟಿರೋದಕ್ಕೆ ಎಲ್ಲ ನಾವೆಲ್ಲ ರಿಜಿಸ್ಟರ್ ಮಾಡಿಸ್ಕೊಳಕ್ಕೆ ದುಡ್ಡು ಕೊಟ್ಟಿದ್ರೆ ಅದಕ್ಕೆ ಮನೆಗೆಲ್ಲ ಏನೂ ಇರಲಿಲ್ಲ. ಅದಕ್ಕೆ ಎಲ್ಲ ಬೇಗ ತಗೊಬಿಡೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಸೋಫಾ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ನನ್ನ ಮನೆಗೆ ಏನಿರಲಿಲ್ಲ ಎಲ್ಲ ತಗೊಳ್ತಾ ಇದ್ದೀನಿ. ಮತ್ತು ಮನೆಯ ಮೇಲೆ ಎಲ್ಲ ಇರಬೇಕು. ಇವಾಗ ಬಂದರೆಲ್ಲ ಇವನ್ನೇ ನೋಡೋದು, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಸೋಫಾ ಈ ಥರದ್ದೇ ಎಲ್ಲ ನೋಡೋದು ಮನೆಗೆ ಬಂದವರು. ಅದಕ್ಕೆ ಎಲ್ಲ ತಗೊಳ್ತಾ ಇದ್ದೀನಿ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.